ಜಾಗೃತಿ ಮೂಡಿಸಿದ್ರು. ನೋಡಿ, ಇದು ಬಹಳ ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು, ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. ಬಹಳಷ್ಟು ಜವಾಬ್ದಾರಿತ SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂಥದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತು ಸಿಂಧು ಅಲ್ಲಿ ಏನಿದೆಯಾ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸುವಂಥ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13 ದಿನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರ್ಮ್ಸ್ನ ಕೊಡುವಂಥದ್ದು ಆಗ್ತಾ ಇದೆ. ಅಧಿಕಾರಿಗಳು BLO ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರುಗಳು ಸಹ ಸೇರಿಕೊಂಡು ಪ್ರತಿಯೊಂದು ಬೂತ್ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು 2002ರ ಇನ್ಫಾರ್ಮೇಷನ್ ತುಂಬುವಂಥದ್ದು ಮತ್ತು ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಷನ್ನ ತಾಯಿ ಇನ್ಫಾರ್ಮೇಷನ್ನ ಫಿಲಪ್ ಮಾಡೋಂಥ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂಥ ಕೆಲಸ ಆಗ್ತಾ ಇದೆ. ಅದನ್ನ ಈಗ ಅಪ್ಲಿಕೇಶನ್ಸ್ ಕೊಡೋಂಥ ಕೆಲಸ ಮುಗಿದಿದೆ ಬಹುತೇಕ. ಅದನ್ನ ಭರ್ತಿ ಮಾಡಿ ಕೊಡೋಂಥದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಂಗ್ ಫಿಲಪ್ ಮಾಡೋದು, ಯಾರ ಕೈಯಲ್ಲಿ ಕೇಳೋಂಥದ್ದು ಈ ರೀತಿಯಾದಂಥ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡಿದ ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತು ನಮ್ಮ ಅನೇಕ ಕುಟುಂಬಗಳು ಅದನ್ನು ಫಿಲಪ್ ಮಾಡದೆ ನಿಧಾನ ಮಾಡ್ತಾ ಇದ್ದನ್ನು ಗಮನಿಸಿದ್ವಿ. ಅದಕ್ಕೆಲ್ಲದಕ್ಕೂ ಸಹ ಬೂತ್ ಮಟ್ಟದಲ್ಲಿ 10 ಜನ 20 ಜನ 50 ಜನವರೆಗೂ ಇವತ್ತು ಬಂದಿದ್ದಂಥದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿಲ್ಲ ಅಂದರೆ ನಮ್ಮ ಮತ ಸಿಂಧು ಆಗೋದಿಲ್ಲ, ಅದು ಅಸಿಂಧು ಆಗ್ಬಿಡುತ್ತೆ. ಅದರಿಂದ ಅದನ್ನು ಕೊಡೋಂಥದ್ದು ಫಸ್ಟ್ ಕೆಲಸ ವಾಪಸ್ ಕೊಡೋಂಥದ್ದು ಆಗಬೇಕು. ಮತ್ತು ಭರ್ತಿ ಮಾಡೋಂಥದ್ದು ಸಹ ಸಾಕಷ್ಟು ಅಲ್ಲಿ BLO ಇನ್ಫಾರ್ಮೇಷನ್ ಇರ್ತದೆ, ನಮ್ಮ ಮುಖಂಡ ಸರ್ಕಾರದಿಂದ ಮಾಡೋಂಥದ್ದಾಗಲಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನದ ರೀತಿ ನಾವೀಗ ಚಾಲನೆ ಕೊಡ್ತಾ ಇರೋಂಥದ್ದು. ಅದು ಭಾಳಷ್ಟು ಜನಕ್ಕೆ ಮುಟ್ತಾ ಇದೆ, ಅದು ಅನುಕೂಲ ಆಗ್ತದೆ. SIR ಪ್ರಕ್ರಿಯೆ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಜನ ಬಂದಿದ್ರು? ಇಲ್ಲ, ಭಾಳ ದಿನ ಆಗಿತ್ತು ಈ ಊಟ ಕೊಡೋಂಥದ್ದು. ನಾವು ಚುನಾವಣೆ ಸೋತ ನಂತರ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಾವು ಮಾಡಿರಲಿಲ್ಲ. ಚುನಾವಣೆ 2023ರಲ್ಲಿ ಹಿಂದಿನ ದಿನಗಳಲ್ಲಿ ಈ ಥರ ಮಾಡಿದ್ದಿದ್ದು. ಈಗ ಎಲ್ಲರನ್ನೂ ಸಹ ಕೂಡಿಸ್ಕೊಳ್ಳೋಂಥದ್ದು, ಒಗ್ಗೂಡಿಸೋಂಥದ್ದು ಮತ್ತು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋದು, ಜೊತೆಗೆ ಬಂದಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಒಂದು ಊಟದ ವ್ಯವಸ್ಥೆ ಅದು ಮಾಡಲೇಬೇಕು. ಹಂಗಾಗಿ ಅದನ್ನು ಮಾಡಿ ಒಂದು ರೀತಿ ಹುಮ್ಮಸ್ಸು ತುಂಬಂಥದ್ದು, ಹುರುಪು ತುಂಬಂಥದ್ದು, ಒಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಅವತ್ತು ಒಂದು ಚೈತನ್ಯ ತುಂಬಿದ್ದೀವಿ. 100% ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನನ್ನದೇ ಬೂತಲ್ಲಿ ಅವ್ರದ್ದೇ ಜವಾಬ್ದಾರಿ. ಹಂಗಾಗಿ ಪ್ರತಿಯೊಂದು ಸಹ ನನ್ನ ಅಭಿಮಾನಿ ಬಂಧುಗಳು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಏನೊಂದು 8-10 ಸಾವಿರ ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡಿದ್ವಿ. ಭಾಳಷ್ಟು ಜನ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಸಹ ಸೌದಿದ್ದೀರಿ, ನಮಗೂ ಖುಷಿ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪಾಲ್ಗೊಳ್ಳಿದ್ರು ಸರ್? ಒಂದು 10,000ಕ್ಕೂ ಹೆಚ್ಚು ಜನ ಸರ್ಕಾರನೇ ದೃಢೀಕರಣ ನೋಡಿ, ಬರ್ತ್ ಸರ್ಟಿಫಿಕೇಟ್ ಇರೋಂಥದ್ದು, ವಾಸ ದೃಢೀಕರಣ ಪತ್ರ ತಹಶೀಲ್ದಾರ್ ಮತ್ತೆ ಅವರಿಗೆ ಇನ್ನು ಇತರೆ ಏನು ಗಂಡ ಸತ್ತಿದ್ದ ಡೆತ್ ಸರ್ಟಿಫಿಕೇಟ್, ಈ ರೀತಿಯಾದಂಥ ಅನೇಕ ಮಾನದಂಡಗಳು ಸಹ ಅಧಿಕಾರಿಗಳು ಸಹ ಸ್ಪಂದಿಸ್ತಾ ಇದ್ದಾರೆ. ಏನು ಗೊಂದಲ ಏನಾಗ್ತಾ ಇಲ್ಲ. ಒಂದಷ್ಟು BLOಗಳು ಫಸ್ಟು ಅರ್ಜಿಗಳು ಕೊಡೋಂಥ ಕೆಲಸ ಮನೆಗೆ ಮಾಡಿದ್ರು. ಅದ ನಂತರ ಈಗ ಫಿಲಪ್ ಮಾಡೋಂಥ ಕೆಲಸನೂ ಸಹ ಬಹುತೇಕ ಒಂದು 35-40% ಫಾರಮ್ನ ಭರ್ತಿ ಮಾಡಿ ಅಪ್ಲೋಡ್ ಮಾಡೋಂಥ ಕೆಲಸನೂ ಸಹ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಹಾಗಾಗಿ ಸುಮಾರು ಒಂದು 40% ಅಷ್ಟು ಕೆಲಸ ನಮ್ಮ ಬಗ್ಗೆ ಪೂರ್ಣ ಆಗಿದೆ. ಕಳೆದ ಇನ್ನು ಮುಂದುವರೆದ ಭಾಗವಾಗಿ ಇನ್ನೊಂದು 10-12 ದಿನದಲ್ಲಿ ನಮ್ಮ ಕ್ಷೇತ್ರದ ಸಂಪೂರ್ಣ SIR ಪ್ರಕ್ರಿಯೆ ಮುಗೀತದೆ ಅಂತೇಳಿ ನಾನು ಭಾವಿಸುತ್ತೇನೆ. ಸರಿ.